ಗೃಹಮಂತ್ರಿಯವರನ್ನ ಯಾಕೆ ರಾಜೀನಾಮೆಯನ್ನ ಕೇಳ್ತಾ ಇದೀವಿ ಅಂತ ಹೇಳಿದ್ರೆ, ಘಟನೆ ನಡೆದು 24 ಗಂಟೆ ಆದ್ರೂ ಕೂಡ ಸ್ಥಳೀಯ ಪೊಲೀಸ್ನವರು ಯಾವುದೇ ಎಫ್ಐಆರ್ ಅನ್ನು ದಾಖಲೆ ಮಾಡೋದಿಲ್ಲ. ನಂತರ 24 ಗಂಟೆ ನಂತರ ಅನ್ನೌನ್ ಬಾಡಿ ಫೌಂಡ್ ಅಂತ ಹೇಳಿ ಒಂದು ಎಫ್ಐಆರ್ ಅನ್ನು ದಾಖಲೆ ಮಾಡ್ತಾರೆ. ಆಕ್ಚುಲಿ ಆ ಘಟನೆ ನಡೀತಾ ಇರಬೇಕಾದ್ರೆ ಲೈವ್ ಆಗಿ ಅಲ್ಲಿ ಒಬ್ಬ ಸ್ಥಳೀಯ ಯುವಕ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗೆ ಫೋನ್ ಮುಖಾಂತರ ಮಾಹಿತಿಯನ್ನು ನೀಡಿದ್ದಾರೆ. ಆ ಸಂದರ್ಭದಲ್ಲೇ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದ್ರೆ ಈ ಗುಂಪು ಹತ್ಯೆಯಲ್ಲಿ ಈ ಕೊಲೆ ಆಗುವುದರಿಂದ ತಪ್ಪಿಸಬಹುದಾಗಿತ್ತು. ಅದನ್ನು ಅವರು ಮಾಡಲಿಲ್ಲ. शर्म करो, शर्म करो, गृह मंत्री शर्म करो, शर्म करो, शर्म करो, पुलिस डिपार्टमेंट शर्म करो, इंसाफ दो, इंसाफ दो, बेगुनाह को इंसाफ दो. ನೀವು ಹೇಳಿದ ಹಾಗೆ ಅಶ್ರಫ್ ಪಾಕಿಸ್ತಾನದ ಪರ ಘೋಷಣೆಗೆ ಹೋಗಿದೆ. ದೇಶದ ನಿಮ್ಮ ಕಾನೂನಿನ ಯಾವ ಕಲಂನಲ್ಲಿ ನಿಮ್ಗೆ ಅವಕಾಶ ಇದೆ ಅವನನ್ನು ಕೊಲೆ ಮಾಡ್ಲಿಕ್ಕೆ ಹೇಳಿ ಗೃಹ ಸಚಿವರೇ. ಈ ದೇಶದ ಸಂವಿಧಾನದ ಆರ್ಟಿಕಲ್ 21 ಹೇಳ್ತದೆ, ಈ ದೇಶದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಜೀವಿಸುವಂತ ಹಕ್ಕನ್ನ ಪ್ರತಿಪಾದನೆ ಮಾಡ್ತಾ ಇದೆ. ಹಾಗಾದ್ರೆ ಅವನು ಎಷ್ಟೇ ದೊಡ್ಡ ಅಪರಾಧವನ್ನ ಮಾಡಿದ್ರು ಕೂಡ ಕಾನೂನಿದೆ, ಕಾನೂನು ಪ್ರಕಾರ ಶಿಕ್ಷೆಗಳು ಕೊಡಿಸಬೇಕೆ ಹೊರತು ಅವನನ್ನ ಕೊಲ್ಲಿಕ್ಕೆ ಲೈಸೆನ್ಸ್ ಯಾರು ಕೊಟ್ಟಿದ್ರು? ನೀವು ಕೊಟ್ಟಿರುವಂತಹ ಹೇಳಿಕೆ ನೋಡಿದ್ರೆ ಅದೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಘ ಪರಿವಾರದ ಕಲ್ಲಡ್ಕ ಪ್ರಭಾಕರ್ ಭಟ್ ಹೇಳ್ತಾನೆ, ನೀವು ಎಲ್ಲಾ ಮನೆಗಳಲ್ಲಿ ಹಿಂದೂಗಳು ತಲವಾರನ್ನ ಇಟ್ಕೊಡಿ ಅಂತ ಹೇಳಿ. ಹಾಗಾದ್ರೆ ಅವರಿಗೆ ಲೈಸೆನ್ಸ್ ನೀವು ಕೊಟ್ಟಿದ್ದೀರಾ? ಎಲ್ಲಾ ಮಹಿಳೆಯರು ವ್ಯಾನಿಟಿಯಲ್ಲಿ ಏನು ಚಾಕನ್ನ ಇಟ್ಕೊಳ್ಳಿ ಅಂತ ಹೇಳಿ ಹೇಳಿಕೆ ಕೊಡ್ತಾನೆ. ಒಂದೇ ಒಂದು ಸುಮೋಟೋ ಪ್ರಕರಣ ದಾಖಲಾಗುದಿಲ್ಲ. ನೀವು ಯಾರನ್ನ ಮೆಚ್ಚಿಸ್ಲಿಕ್ಕೆ ಹೇಳಿಕೆಯನ್ನು ಕೊಡ್ತಾ ಇದ್ರೆ?